ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಹೋಗಿಲ್ಲ, ಗೆಸ್ಟ್ ಆಗಿ ಹೋಗಿ ಅಲ್ಲಿ ಅವರ ಫೇವ್ರೆಟ್ ಸ್ಪರ್ಧಿಗೆ ಸಪೋರ್ಟ್ ಮಾಡಿ ಬಂದಂತಹ ಒಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರೇ ಗಿಲ್ಲಿಯ ಟ್ಯಾಟೂ ಹಾಕ್ಸ್ಕೊಂಡಂತಹ ಅಪ್ಪಟ ಅಭಿಮಾನಿ. ಸೊ ಏನಕ್ಕೆ ಸರ್ ಅಂತ ಮೊದಲೇದಾಗಿ ಟ್ಯಾಟೂ ಹಾಕ್ಸ್ಕೋಬೇಕು ಅಂತ ಏನಕ್ಕೆ ಅನಿಸ್ತು? ನಮ್ಮ ಕೈಲಿ ಏನಂತೂ ಕೊಡೋಕ್ಕಂತೂ ಆಗಲ್ಲ, ಒಂದು ವೋಟ್ ಮಾಡ್ಬೋದು, ಅದಕ್ಕೋಸ್ಕರ ಒಂದು ಟ್ಯಾಟೂ ಹಾಕ್ಬಿಟ್ಟು ಒಂದು ಇದು ಮಾಡೋದಲ್ಲ ಅಂದ್ಕೊಂಡು ಒಂದು ಟ್ಯಾಟೂ ಹಾಕಿಸ್ತಾರೆ. ನನಗೆ ಎಮೋಷನ್ ಆಗ್ಬಿಟ್ಟೆ. ನನಗೆ ಮನಿಗೂ ಅಭಿಮಾನಿಗೂ ಏನು ವ್ಯತ್ಯಾಸ ಹೋಗುತ್ತಾ? ಮನಿ ಇವತ್ತು ಬರ್ತದೆ, ನಾಳೆ ಹೋಯ್ತದೆ, ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತೂ ಹೋಗಲ್ಲ. ಇಲ್ಲಿ ಬಂದರೆ ಮತ್ತೆ ಸ್ಟೇಜೇ ಕಿತ್ತೋಗೋ ರೇಂಜಲ್ಲಿ ನಮ್ಮದು ಚೇಂಜ್ ಮಾಡ್ತೀವಿ. ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಎಲ್ಲಿ ನೋಡಿದ್ರು, ಎಲ್ಲಿ ಕೇಳಿದ್ರು, ಯಾರನ್ನೇ ಕೇಳಿದ್ರು ಒಂದೇ ವಿಚಾರದ ಚರ್ಚೆ, ಬಿಗ್ ಬಾಸ್ ಫಿನಾಲೆ ಅಂತ ಬಂದಿದೆ. ಯಾರು ಗೆಲ್ತಾರೆ ಅನ್ನೋದೇ ಒಂದು ಭಾಳ ಚರ್ಚೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯಾರನ್ನೇ ಕೇಳಿದ್ರು ಕೂಡ ಇದೊಂದೇ ವಿಚಾರ ಚರ್ಚೆ. ಸೊ ಈ ಫಿನಾಲೆ ಇನ್ನೇನು ಕ್ಷಣಗಣನೆ ಬಾಕಿ ಇದೆ. ಯಾರು ಗೆಲ್ತಾರೆ, ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಫೇವ್ರೇಟ್ ಸ್ಪರ್ಧಿ ಗೆಲ್ತಾರಾ ಇಲ್ಲ ಬೇರೆಯವ್ರು ಗೆಲ್ತಾರಾ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಸೊ ಸದ್ಯ ನಮ್ಮ ಜೊತೆ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಹೋಗಿಲ್ಲ, ಗೆಸ್ಟ್ ಆಗಿ ಹೋಗಿ ಅಲ್ಲಿ ಅವರ ಫೇವ್ರೆಟ್ ಸ್ಪರ್ಧಿಗೆ ಸಪೋರ್ಟ್ ಮಾಡಿ ಬಂದಂತಹ ಒಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸ್ಪೆಷಲ್ ಅಭಿಮಾನಿ ಕೂಡ ಹೌದು, ಇನ್ಯಾರೂ ಅಲ್ಲ, ಅವರೇ ಗಿಲ್ಲಿಯ ಟ್ಯಾಟೂ ಹಾಕ್ಸ್ಕೊಂಡಂತಹ ಅಪ್ಪಟ ಅಭಿಮಾನಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅಂದರೆ ಬಿಗ್ ಬಾಸ್ ಮನೆಗೆ ಹೋದಾಗ ಅವ್ರದ್ದು ಯಾವ ಥರ ಇತ್ತು ಅಲ್ಲಿ ಎಕ್ಸ್ಪೀರಿಯನ್ಸು, ಗಿಲ್ಲಿನ ಫಸ್ಟ್ ಟೈಮು ಮೀಟ್ ಆಗಿದ್ದಾಗಿರ್ಬೋದು, ಮಾತುಕತೆ ಆಗಿರ್ಬೋದು, ಎಲ್ಲ ವಿಚಾರಗಳ ಜೊತೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಕುಮಾರ್ ಅಂತ. ಓಕೆ ಸರ್, ಒಂದು ವಿಚಾರ ಏನಂತಂದರೆ, ಗಿಲ್ಲಿದು ಒಬ್ಬ ಹೀರೋಗಳದ್ದು ಟ್ಯಾಟೂ ಹಾಕ್ಸ್ಕೊಳ್ಳೋದು ನೋಡಿದ್ದೀವಿ. ಮನೆ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲರದು ಹಾಕ್ಸೋ, ದೇವ್ರದ್ದು ಫೋಟೋ ಎಲ್ಲರದು ಹಾಕ್ಸ್ಕೊಂತೀವಿ. ಸೊ ಒಬ್ಬ ಬಿಗ್ ಬಾಸ್ ಸ್ಪರ್ಧಿ, ನಟ, ಹಾಸ್ಯ ನಟ ಕೂಡ ಹೌದು. ಸೊ ಏನಕ್ಕೆ ಸರ್ ಅಂದು ಮೊದಲೇದಾಗಿ ಟ್ಯಾಟೂ ಹಾಕ್ಸ್ಕೋಬೇಕು ಅಂತ ಏನಕ್ಕೆ ಅನಿಸ್ತು? ಸರ್, ಫಸ್ಟ್ ಆಫ್ ಆಲ್ ಆಗಿ ನಾಡಿನ ಸಮಸ್ತ ಕನ್ನಡ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವಾಗ ಸ್ಟಾರ್ಟ್ ಮಾಡ್ತೀವಿ. ನಾವು ಅಂದರೆ ತುಂಬ ನಮಗೆ ಏನೋ ಒಂದು ಮನಸ್ಸಲ್ಲಿ ಏನೋ ಒಂದು ತೊಂದರೆ, ನೋವು ಎಲ್ಲ ಇರ್ತದೆ. ಈಗ ಹೊರಗಡೆ ಹೋಗ್ತೀವಿ, ದುಡಿತೀವಿ, ಅಲ್ಲೆಲ್ಲ ಟೆನ್ಷನು, ಊರ ಟೆನ್ಷನ್ಗಳಿರ್ತದೆ. ಅದನ್ನು ಟೆನ್ಷನ್ ತಗೊಬಂದು ಮನೇಲೂ ಅದೇ ಥರ ಆಗ್ಬಿಡ್ತಾರೆ, ಬೇಜಾರಾಗ್ಬಿಡ್ತಾ ಇತ್ತು. ಅವಾಗ ಏನು ಮಾಡ್ತಾ ಇದ್ದೆ, ಈ ರೀಲ್ಸ್ ಎಲ್ಲ ನೋಡ್ಕೊಂಡು, ಇದು ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು, ಗಿಲ್ಲಿನ್ ಡಾಟ್ ಅವ್ರದ್ದು ಕಾಮಿಡಿ ಎಲ್ಲ ನೋಡ್ತಾ ಇದ್ರೆ ಏನೋ ಒಂದು ಸ್ವಲ್ಪ ಖುಷಿ, ಮನ್ಸಿಗೆ ನೆಮ್ಮದಿ ಆಗ್ತಾಯಿತ್ತು. ಹಂಗೆ ನೋಡ್ಕೊಂಡು ಬರ್ತಾಯಿದ್ದೆ. ಏನೋ ಈ ಹುಡುಗೊಂದೊಂದು ಒಳ್ಳೆ ಟ್ಯಾಲೆಂಟ್ ಪರ್ಸನ್ನು, ಇವ್ನಿಗೆ ಹೆಂಗಾದ್ರೂ ಮಾಡಿ ಏನಾದ್ರು ಒಂದು ಇದು ಮಾಡಬೇಕಲ್ಲ ನಾನು ಅಂದ್ಕೊಂಡು ಒಂದು ಟ್ಯಾಟೂ ಹಾಕ್ಸೋಣ ಅಂದ್ಕೊಂಡು, ನಮ್ಮ ಕೈಲಿ ಏನಂತೂ ಕೊಡೋಕ್ಕಂತೂ ಆಗಲ್ಲ, ಒಂದು ವೋಟ್ ಮಾಡ್ಬೋದು, ಅಷ್ಟು ಬಿಟ್ಟರೆ ಇನ್ನೇನೂ ಆಗಲ್ಲ. ಅದಕ್ಕೋಸ್ಕರ ಒಂದು ಟ್ಯಾಟೂ ಹಾಕ್ಬಿಟ್ಟು ಒಂದು ಇದು ಮಾಡೋದಲ್ಲ ಅಂದ್ಕೊಂಡು ಒಂದು ಟ್ಯಾಟೂ ಹಾಕಿಸ್ದೆ ಸರ್ ನಾನು. ಹೌದು, ಟ್ಯಾಟೂ ಹಾಕ್ಸಿದ್ರಿ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು, ಟ್ರೆಂಡ್ ಆಯಿತು. ಅದ್ರ ನಡುವೆ ಬಿಗ್ ಬಾಸ್ ಮನೆಗೆ ಹೋಗೋ ಅವಕಾಶ ಕೂಡ ಸಿಕ್ತು ನಿಮಗೆ. ಸೊ ಎಲ್ರಿಗೂ ಸಿಗಲ್ಲ ಅವಕಾಶ. ಆ ಒಂದು ಟ್ಯಾಟೂ ಹಾಕ್ಸ್ಕೊಂಡು, ನನ್ನ ಪ್ರಕಾರ ಒಂದು ಟ್ಯಾಟೂ ಹಾಕ್ಸಿರೋದಕ್ಕೆ ನಿಮ್ಗೆ ಒಂದು ಅವಕಾಶ ಸಿಕ್ತು. ಗಿಲ್ಲಿ ಫ್ಯಾನ್, ಸ್ಪೆಷಲ್ ಫ್ಯಾನ್ ಅಂತ ನಿಮಗೆ ಕರೆದ್ರು. ಸೊ ಒಳಗಡೆ ಹೋದಂತಹ ಒಂದು ಟೈಮು, ಅವನು ನಿಮಗೆ ಅಪ್ರೋಚ್ ಮಾಡಿದ್ದು ಎಲ್ಲ ಒಟ್ಟಾರೆ ವಿಚಾರ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ? ಸರ್, ಒಟ್ಟಾರೆ ಅಂತಂದರೆ ಇದು ನಾನು ವೈರಲ್ ಮಾಡ್ಕೋಬೇಕಂತ ಏನೂ ಹಾಕ್ಸ್ಕೊಂಡಿರಲಿಲ್ಲ. ನಾನು ಮನೇಲೇ ಇದ್ದೆ, ಸುಮ್ಮನೆ ಕೂತಿದ್ದೆ, ಈಚೆ ಕಡೆ ಬಂದು ರೀಲ್ಸ್ಗಳು ನೋಡ್ತಾ ಇದ್ದೆ. ಇಲ್ಲ ಇವತ್ತು ಹಾಕ್ಸ್ಲೇಬೇಕು ಅಂದ್ಬಿಟ್ಟು ಹೋಗಿ ಟ್ಯಾಟೂ ಹಾಕಿಸ್ದೆ. ಅವ್ರು ಏನು ಮಾಡಿದ್ರು, ಆ ಟ್ಯಾಟೂ ಅವರು ಅದನ್ನು ವೈರಲ್ ಮಾಡಿಬಿಟ್ರು. ಇದನ್ನು ಬಿಗ್ ಬಾಸ್ ಬರೋವರೆಗೂ ಹೋಗೋವರೆಗೂ ಮಾಡ್ತೀವಿ, ಆಮೇಲೆ ನೀವು ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗಿ ಅಂತ ಅಂದರು ನನಗೆ. ಸರಿ ಆಯಿತು ಅಂತ ಅಂದೆ. ಅವ್ರು ವೀಡಿಯೋ ಮಾಡಿದ್ರು, ಹಾಕಿದ್ರು, ವೈರಲ್ ಆಯಿತು. ಆಮೇಲೆ ಬಿಗ್ ಬಾಸ್ ಕಡೆಯಿಂದ ನನಗೆ ಫೋನ್ ಬಂತು, ಬನ್ನಿ ಅವ್ರನ್ನ ಕರೆಸಿ ಇದಕ್ಕೆ ಅಂದ್ಕೊಂಡು ಅಂದರು. ಪ್ರೋಗ್ರಾಮಲ್ಲಿತ್ತು, ಅವಾಗ ಕರೆಸಿದ್ರು, ಹೋಗಿದ್ದೆ ಸರ್ ಅಷ್ಟು. ಆವಾಗ ಅಲ್ಲಿ ಗಿಲ್ಲಿ ನಟ್ ಅವರು, ಅಶ್ವಿನಿ ಅವರೆಲ್ಲ ಬಂದಿದ್ದರು. ಅಂದರೆ ಅಶ್ವಿನಿಗೆಲ್ಲ ಚೇರ್ ಮಾಡಿದ್ರು. ಅಂದರೆ ನಮ್ಮ ಗಿಲ್ಲಿ ಬಂದಾದ್ಮೇಲೆ ಅವನು ಮಾತಾಡೋಕ್ಕೆ ಅಂತಲೇ ಬಂದ. ಆದರೆ ಪಾಪ ಟ್ಯಾಟೂ ನೋಡಿ ಆಗಲಿಲ್ಲ ಅವನಿಗೆ. ಆ ಗಾಬರಿನಲ್ಲಿ ಏನು ಮಾತಾಡಬೇಕು ಅಂತ ಆಗಲಿಲ್ಲ, ಹೊಟ್ಟೋಗ್ಬಿಟ್ಟ ಒಳಗಡೆ. ಆಮೇಲೆ ಹೋಗಿ, ಇಲ್ಲ ಅಣ್ಣನ ಸ್ಟೇಜ್ ಮೇಲೆ ಕರೆಸ್ಬೇಕಿತ್ತು, ನಾನು ತಪ್ಪು ಮಾಡ್ಕೊಂಬಿಟ್ಟೆ ನಾನು ಅಂತ ಪಾಪ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಇವಾಗ. ಹೌದು. ಓಕೆ, ಅಂದರೆ ಅದೇ ಅಲ್ಲಿ ಬಿಗ್ ಬಾಸ್ ಮನೆ ಹೋದಾಗ ನಿಮ್ಮ ಹತ್ರ ಬಂದರು, ನೀವು ಟ್ಯಾಟೂ ಹಾಕ್ಸಿರೋದು ನೋಡಿದ್ರು, ಅಂದರೆ ಏನೋ ಹೇಳಿದ್ರು, ಹೇಳಕ್ಕೆ ಹೋದ್ರು. ಸೊ ಭಾವುಕರಾದ್ರು ಕೂಡ ಆ ಟೈಮಲ್ಲಿ. ಮನೆ ಒಳಗಡೆ ಬಂದು ಇನ್ನೊಂದು ಹೇಳ್ತಾರೆ, ಅಂದರೆ ಇದು ಏನೋ ಮನಿಯಿಂದ ಸಂಪಾದನೆ ಮಾಡೋದಲ್ಲಿ ಇದು ಅಭಿಮಾನಿನೇ ಬೇರೆ ಆ ಥರ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆ ಥರ ಹೇಳಿದ್ದು ಗಿಲ್ಲಿಗೆ ಇನ್ನೊಂದು ಏನಂತಂದರೆ, ಗಿಲ್ಲಿ ಸ್ವಲ್ಪ ಫೈನಲ್ ಅಂತ ಹತ್ರ ಬರ್ತಾ ಇದ್ದಂಗೆ ಸ್ವಲ್ಪ ಡಲ್ ಆದ್ರೂ ಕೂಡ ಚರ್ಚೆ ಕೂಡ ಇದೆ. ಸೊ ಏನು ಹೇಳ್ತೀರಾ ಅಂತ? ಸರ್, ಅದು ಎಮೋಷನಲ್ ಆಗ್ಬಿಟ್ಟಿದ್ದಾನೆ. ಹೋಗ್ತಾ ಹೋಗ್ತಾ ತುಂಬ ಎಮೋಷನಲ್ ಆಗ್ಬಿಟ್ಟಿದ್ದಾನೆ ಅವನು. ಫಸ್ಟಿನ ಥರ ಇವಾಗ ಒಂದು 2 days 3 days ಇಲ್ಲ, ಅದು ಎಮೋಷನಲ್ ಆಗಿದ್ದಾನೆ. ಈಗ ಜನಗಳೆಲ್ಲ ಸುಮಾರು ಅವನೇ ಹೇಳ್ಬಿಟ್ಟಲ್ಲ ನಿಮಗೆ, ಎಲ್ಲ ಮುಖಗಳು ನೋಡಿ ನೋಡಿ ತುಂಬ ಬೇಜಾರಾಗ್ಬಿಟ್ಟಿತ್ತು. ಇವಾಗ ಇವನ್ನೆಲ್ಲ ನೋಡಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಅಂತ. ಅದರಿಂದ ಸ್ವಲ್ಪ ಎಮೋಷನಲ್ ಆಗಿದ್ದಾನೆ ಅಷ್ಟೇ. ಅದ್ರ ಬಿಟ್ಟರೆ ಬೇರೆ ಏನಿಲ್ಲ, ನಾರ್ಮಲ್ ಆಗಿದ್ದಾರೆ ಸರ್ ಅವರು. ಓಕೆ,
ಅಂದ್ರೆ ನೀವು ಬರೀ ಗಿಲ್ಲಿ ಫ್ಯಾನ್ ಆಗಿ ಹೋಗಿ ಸಪೋರ್ಟ್ ಮಾಡಿದ್ರ ಅಂತ, ಇಲ್ಲ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಸಪೋರ್ಟ್ ಮಾಡಿದ್ರ ಅಂತ? ಈಗ ನೀವು ಗಿಲ್ಲಿ ಫ್ಯಾನ್ ಆಗಿ ಹೋಗಿದ್ದೀರಾ, ನೋಡಿದ್ರೆ ಟ್ಯಾಟೂ ಹಾಕ್ಸಿದ್ರೆ ಗೊತ್ತಾಗುತ್ತೆ. ಬೇರೆ ಸ್ಪರ್ಧಿಗಳು ಅವರವರ ಫೇವ್ರೇಟಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಒಳಗಡೆ ಯಾಕೆಂತಂದ್ರೆ ನಮಗೆ ಆನ್ ಟಿವಿಲಿ ತೋರಿಸೋದೇ ಬೇರೆ ಇರುತ್ತೆ, ಇನ್ನು ಫುಲ್ ನೀವೆಲ್ಲ ಫುಲ್ ಇರ್ತಿರಲ್ಲ, ಸೊ ಬೇರೆ ಬೇರೆ ಘಟನೆ ನಡೆದಿರುತ್ತೆ. ಅಲ್ಲಿ ಸಪೋರ್ಟ್ ಯಾವ ತರ ಇತ್ತು, ಚೇರ್ಸ್ ಅಪ್ ಯಾವ ತರ ಇತ್ತು, ಯಾರಿಗೆ ಜಾಸ್ತಿ ಜನ ಸಪೋರ್ಟ್ ಮಾಡ್ತಾ ಇದ್ರು ಅಂತ? ಸರ್ ಅಲ್ಲಿ ಆಲ್ಮೋಸ್ಟ್ ಬಂದಿದ್ದೆಲ್ಲ ನಾವು ಎಂಟ್ರೆನ್ಸ್ ಎಲ್ಲ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಬಂದಿದ್ದು ಫ್ಯಾನ್ಸ್ ಎಲ್ಲ ಬರೀ ಗಿಲ್ಲಿ ಫ್ಯಾನ್ಸ್ಗಳೇ. ಅಲ್ಲಿ ಏನು ಮಾತಾಡಬಾರ್ದಲ್ಲ, ಅದಕ್ಕೋಸ್ಕರ ಎಲ್ಲರೂ ಬಂದಿದ್ರೆ ಎಲ್ಲರಿಗೂ ಚೇರ್ ಮಾಡ್ತಾ ಇದ್ರು ಅಷ್ಟೇ ಹೊರತು ಅಲ್ಲಿ ಆಲ್ಮೋಸ್ಟ್ ಬಂದಿದ್ದೆಲ್ಲ ಗಿಲ್ಲಿ ಫ್ಯಾನ್ಸ್ಗಳೇ ಬಂದಿದ್ದು. ಫಸ್ಟ್ ಒಂದು ರಘುದ್ ಬಿಟ್ರು, ಅವಾಗ ಒಂದು 100 ಜನ ಕಳ್ಸಿದ್ರು ಒಳಗಡೆ. ಅವ್ರದ್ದೆಲ್ಲ ಮಾಡ್ಬಿಟ್ಟು ಮತ್ತೆ ಇನ್ನೊಂದು 150 ಜನ ಆಚೆ ಕಡೆನೇ ಇದ್ವಿ ನಾವು. ಅದಾದ್ಮೇಲೆ ಮತ್ತೆ ಅಶ್ವಿನಿ ಅವ್ರು ಬಂದ್ರು. ಮಾಮೂಲಿ ಅಲ್ಲಿ ಚೇಂಜ್ ಮಾಡಬೇಡಿ, ಅವ್ರ ಬಗ್ಗೆ ಏನು ಮಾತಾಡಕ್ ಹೋಗ್ಬೇಡಿ, ನಿಮ್ಮ ಬಾಣ ನೀವು ಬಂದಿದ್ದೀರಾ, ಅಭಿಮಾನ ತೋರಿಸಿ ಅಂತ ಅಂದ್ರು. ಆಗ ಅಶ್ವಿನಿ ಅವ್ರು ಬಂದ್ರು, ಮಾತಾಡಿದ್ರು, ಹೋದ್ರು. ಆಮೇಲೆ ಗಿಲ್ಲಿ ಬಂದ ತಕ್ಷಣ ಹೆವಿ ಆಗೋಯ್ತು ಅದು. ಗಿಲ್ಲಿ ಬಂದ್ರೆ ಮತ್ತೆ ಸ್ಟೇಜೇ ಕಿತ್ತೋಗೋ ರೇಂಜಲ್ಲಿ ನಮ್ದು ಚೇರ್ ಮಾಡಿದ್ವಿ ಸರ್. ಅದು ಆಲ್ಮೋಸ್ಟ್ ಎಲ್ಲ ಗಿಲ್ಲಿ ಫ್ಯಾನ್ಸೇ ಸರ್ ಅಲ್ಲಿ ಬಂದಿದ್ದೆಲ್ಲ. ಅಲ್ಲ, ಒಂದು ಇವಾಗ ಏನಂತಂದ್ರೆ ವಿಚಾರ, ಗಿಲ್ಲಿಯನ್ನ ನೀವು ಶಾರ್ಟ್ ಮೂವಿಂದ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಫಿಲಮ್ ಇವಾಗ ಡೇವಿಲಲ್ಲೂ ಕೂಡ ಮಾಡಿದ್ದಾರೆ. ಸೊ ಎಲ್ಲ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ಈ ಒಂದು ಗಿಲ್ಲಿ ಅವ್ರ ಅಂದ ತಕ್ಷಣ ಒಂದು ಹಾಸ್ಯ, ಒಂದು ಕಾಮಿಡಿ ಸೆನ್ಸ್, ನಗ್ಸೋ ಒಂದು ಕ್ಯಾರೆಕ್ಟರ್ ಇರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ. ಸೊ ಅದೇ ತರ ಇದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್, ಫ್ಯಾನ್ ಆಗಿ ನಾವು ಹೆಂಗೆ ಅಂದ್ಕೊಂಡಿರ್ತೀವೋ ಅದೇ ತರ ಇದ್ರ, ಏನಾದ್ರು ನಿಮಗೆ ಏನಾರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತಾ, ಗಿಲ್ಲಿ ಈ ತರ ಆಡ್ಬೋದಾಗಿತ್ತು, ಈ ತರ ಆಡಿದ್ರೆ ಚೆನ್ನಾಗಿತ್ತು ಅಂತ ಏನಾರು ಅನ್ಸಿದ್ಯಾ ಅಂತ? ಸರ್ ಅವರು ಆಚೆ ಕಡೆ ಮಾಡೋದು ಜಾಸ್ತಿ ಇದೆ, ಬಿಗ್ ಬಾಸ್ ಅಲ್ಲಿ ತೋರಿಸಿದ್ರೆ ತುಂಬಾ ಕಡಿಮೆ. ಇಲ್ಲಿ ಆಚೆ ಕಡೆ ತೋರಿಸ್ಬಿಟ್ಟಿದ್ರೆ ಅವರು ಯಾರು ಇರ್ತಾ ಇರ್ಲಿಲ್ಲ ಅನ್ಕೊಂಡ್ಬಿಡ್ತೀನಿ. ಒಂದು ಎಕ್ಸಾಂಪಲ್ ಆಗಿ ನಾನು, ಆಚೆ ಕಡೆ ತುಂಬಾ ತೋರಿಸ್ತಾರೆ, ಬಿಗ್ ಬಾಸ್ ಅಲ್ಲಿ ತೋರಿಸ್ತಿರೋದು ಒಂದು 10% ಇಲ್ಲ ಸರ್. ಅವರು 10% ಇಲ್ಲ. ಅದನ್ನೆಲ್ಲ ತೋರಿಸ್ಬಿಟ್ಟಿದ್ರೆ ಅವ್ರು ಇನ್ನೂ ಟ್ಯಾಲೆಂಟ್ ಇದಾಗ್ತಾ ಇತ್ತು. ಆಚೆ ಕಡೆ ತೋರ್ಸಷ್ಟು ಅಲ್ಲಿ ಒಳಗಡೆ ತೋರಿಸ್ತಾ ಇಲ್ಲ ಅವರು, ಅಷ್ಟೇ ಮಾತ್ರ ಅವ್ರದ್ದು. ಈಚೆ ಕಡೆ ತುಂಬಾ ತೋರಿಸ್ತಾರೆ, ಒಳಗಡೆ ಅದು ಬಿಗ್ ಬಾಸ್ ಒಂದು ಶೋ ಅಲ್ಲ, ಅದು ಸ್ವಲ್ಪ ಒಂದು 10% ತೋರಿಸ್ತಾ ಇದಾರೆ ಅಷ್ಟೇ, ಇನ್ನು 90% ತೋರಿಸಿಲ್ಲ ಅವರು ಅಲ್ಲಿ. ಅಲ್ಲ, ಒಂದು ಏನಂತಂದ್ರೆ ಇದಕ್ಕೆ ಏನೇ ಒಂದು ವಿಚಾರ ಆಗಿರ್ಬೋದು, ಅದಕ್ಕೆ ಪ್ಲಸ್ಸು ಮೈನಸ್ಸು ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ಸೊ ನಿಮ್ಮ ಟ್ಯಾಟೂ ಹಾಕ್ಸ್ಕೊಂಡಿರೋದಕ್ಕೂ ನೀವು ನೋಡಿರ್ತೀರ, ಇಲ್ಲ ಅಬ್ಸರ್ವ್ ಮಾಡಿರ್ತೀರ, ಗೊತ್ತಿಲ್ಲ. ಸೊ ನೆಗೆಟಿವ್ ಪಾಯಿಂಟ್ಸ್ ಅಥವಾ ನೆಗೆಟಿವ್ ಕಾಮೆಂಟ್ಸು, ನೆಗೆಟಿವ್ ಟಾಕ್ ಕೂಡ ಬಂದಿರುತ್ತೆ ನೋಡಿ. ಒಬ್ಬ ಇವಾಗ ಬಿಗ್ ಬಾಸ್ಗೆ ಹೋಗಿರೋ ಸ್ಪರ್ಧಿನ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ, ಲೈಫ್ ಟೈಮ್ ಉಳಿ ಅಂತ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ. ಅದ್ರ ಬದ್ರೆ ಅವ್ರ ತಂದೆ ತಾಯಿನೋ, ಇಲ್ಲ ದೇವ್ರ ಹೆಸರನೋ, ಇಲ್ಲ ಮತ್ತೊಂದು ಹಾಕ್ಸ್ಕೋಬೋದಾಗಿತ್ತು ಅನ್ನೋ ಥರ ನೆಗೆಟಿವ್ ಆಗಿ ಬರ್ತಾ ಇದೆ. ಸೊ ಅಂಥವ್ರಿಗೆಲ್ಲ ಏನು ಉತ್ತರ ಕೊಡ್ತೀರಾ ಅಂತ? ಸರ್ ಇವಾಗ ಒಂದು ಹೇಳ್ತೀನಿ, ಎಲ್ಲ ಥರನೂ ಬರ್ತಾ ಇದೆ, ಎಲ್ಲ ಥರ ಸ್ವೀಕಾರ ಮಾಡಬೇಕು. ಒಬ್ಬ ಮನುಷ್ಯ ಅಂತ ಅಂದಮೇಲೆ ಎಲ್ಲ ಥರನೂ ಬರುತ್ತೆ. ಇದೇನು ಫಸ್ಟ್ ಅಂತಲ್ಲ ಸರ್. ನೋಡಿ ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಹಾಕ್ಸ್ಕೊಂಡಾಗ ಬ್ಯಾಟ್ ಮಿಟ್ಸ್ಗಳೆಲ್ಲ ಬಂತು ನೋಡಿ. ನಾವು ದಾದಾ ಫ್ಯಾನ್ಸು, ನಿಮ್ಮ ತಂದೆ ಹಾಕ್ಸ್ಕೊಳಕ್ ಆಗ್ತಿಲ್ಲಲ್ವ ಹಂಗೆ ಹಿಂಗೆ ಅಂತಂದ್ರು. ಸರ್ ನಮ್ಮ ಅಭಿಮಾನ, ನಮ್ಮ ತಂದೆ ನಮ್ಗೆ ಗೊತ್ತು, ನಾವು ಚಿರಾವಣಿಯಾಗಿರ್ತೀವಿ ನಮ್ಮ ತಂದೆ ತಾಯಿಗಳಿಗೆ. ನಮ್ಗೇನು ಯಾರು ಇಷ್ಟ ಇರ್ತಾರೆ ಅವ್ರನ್ನ ಮಾತ್ರ ಹಾಕ್ಸ್ಕೊಂಡಿದ್ದೀನಿ ಸರ್. ಅದನ್ನ ಬಿಟ್ಟು ಇವರೆಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡೋರೆಲ್ಲ ತುಂಬ ಜನ ಇದ್ದೇ ಇರ್ತಾರೆ, ಮಾಡ್ತಾ ಇರಲಿ, ನಾವು ಇದ್ದೇ ಇರ್ತೀವಿ ಸರ್, ಅಭಿಮಾನಿಗಳಂತೂ ಇದ್ದೇ ಇರ್ತೀವಿ ನಾವು. ಸೊ ಈ ಒಂದು ಟ್ಯಾಟೂ ಹಾಕ್ಸಿದ್ರಿ, ನಿಮ್ಮ ಮನೆಯವರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಏನು ಹೇಳಿದ್ರು, ಯಾವ ಥರ ಸಪೋರ್ಟ್ ಮಾಡ್ತೀರಾ? ಆಮೇಲೆ ಅವರು ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದಾರಾ ಏನು ಅಂತ? 100% ನಮ್ಮ ಮನೆಯವರೆಲ್ಲ ಗಿಲ್ಲಿಗೆ ಮಾಡ್ತಾ ಇದ್ದಾರೆ. ನಾನು ಹಾಕ್ಸ್ಕೊಂಡಿದ್ದಕ್ಕೆ ಯಾರಿಗೂ ಬೇಜಾರಿಲ್ಲ, ಎಲ್ಲ ಚೆನ್ನಾಗೈತೆ ಅಂತ ಎಲ್ಲರ ಕಡೆಯಿಂದ ಬಂದಿದೆ ಸರ್. ನನ್ನ ಮನೆಯಿಂದನೇ ಬಂದಮೇಲೆ ಹೊರಗಡೆ ನಾನು 1000 ಮಾತಾಡ್ಕೊಳ್ಳಿ ಸರ್, ನನಗೇನಾಗ್ಬೇಕು ಸರ್? ನಮ್ಮ ಮನೆಯವರೇ ನನ್ನ ಮೇಲೆ ಸಪೋರ್ಟ್ ಆಗಿ ನಿಂತಿರ್ಬೇಕಾದ್ರೆ ಹೊರಗಡೆ ಅವ್ರು ಮಾತಾಡ್ಕೊಂಡ್ರೆ ಏನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಯಾರು ಬೇಕಾದ್ರೆ ಹೆಂಗಾದ್ರೂ ಮಾಡ್ಕೊಳ್ಳಿ, ಬ್ಯಾಡ್ ಕಮೆಂಟ್ಸ್ ಹೆಂಗಾದ್ರೂ ಮಾಡ್ಕೊಳ್ಳಿ, ಒಂದಿನ ಅವ್ರಿಗೂ ಗೊತ್ತಾಗುತ್ತೆ ಏನು ಅಂತ, ಮುಂದೆ ಒಂದಿನ ಗೊತ್ತಾಗುತ್ತೆ ಗಿಲ್ಲಿದ್ ಏನು ಅಂತ, ಅವಾಗ ಗೊತ್ತಾಗುತ್ತೆ. ಇವಾಗ ನೋಡಿ ಇವಾಗ ನಾನು ಒಂದು ನೀವು ರ್ಯಾಲಿ ಮಾಡಿದ್ವಿ ನಾವು ರಾಮನಗರದಿಂದ. ನಮ್ಮ RMC ಮಧವರು, CR ಕನ್ನಡಿಗರ್ ಆಗಿರ್ಬೋದು, ನಮ್ಮ ಸಂತೂರ್ ಆಗಿರ್ಬೋದು, ತುಂಬ ಸಪೋರ್ಟ್ ಮಾಡಿ ಎಲ್ಲ ಮಾಡಿದ್ವಿ, ರ್ಯಾಲಿ ಮಾಡಿದ್ವಿ. ಆವಾಗ್ಲೂ ತುಂಬ ಜನಕ್ಕೆ ಹೇಳಿದೆ, ನಾನು ಒಂದು ನ್ಯೂಸಲ್ಲಿ ಹೇಳಿದೆ ನಾನು ಅವಾಗಲೇ. ಇವಾಗ ನಾನು ಒಬ್ಬ ಹಾಕ್ಸ್ಕೊಂಡಿದ್ದೀನಿ, ನೆಕ್ಸ್ಟ್ ಟೈಮ್ ಎಷ್ಟು ಜನ ಕೈಲಿ ಬರುತ್ತೆ ನೋಡಿ ಅಂತ ನಾನು ಒಂದು ಅನೌನ್ಸಲ್ಲಿ ಹೇಳಿದೆ. ನಾನು ಆಲ್ರೆಡಿ ಈಗ ಇಬ್ರು ಹಾಕ್ಸಿದ್ದಾರೆ. ಇವಾಗ ಅದಕ್ಕೆ ಏನು ಹೇಳ್ತೀರಾ ಸರ್ ನೀವು? ಅವ್ರಿಗೂ ಬಂದೇ ಬರುತ್ತೆ, ಬ್ಯಾಡ್ ಕಮೆಂಟ್ಸ್ಗಳು ಬಂದೇ ಬರುತ್ತೆ. ಅದು ಬೆಳೀತಾನೆ ಇರುತ್ತೆ ಇವಾಗ, ಬೆಳೆದೇ ಬೆಳೀತಾರೆ ಸರ್ ಒಟ್ಟಲ್ಲಿ. ಸೊ ಇನ್ನು ಫೈನಲ್ಗೆ ಇನ್ನು ಕೆಲವೇ ಕ್ಷಣ ಅಂತಲೇ ಹೇಳ್ಬೋದು, ಬಾಕಿ ಇದೆ. ನಿಮ್ಮ ಸಪೋರ್ಟ್ ಗಿಲ್ಲಿಗೆ ಮಾಡ್ತಾ ಇದ್ದೀರಾ, ಗಿಲ್ಲಿ ಗೆಲ್ತಾರೆ ಅಂತ ಕಾನ್ಫಿಡೆನ್ಸ್ ಇದ್ದೇ ಇದೆ ನಿಮಗೆ. ಸೊ ಒಂದು ಪ್ರಶ್ನೆ ಏನಂತಂದರೆ, ಹೌದು ಕಾನ್ಫಿಡೆನ್ಸ್ ಇದೆ, ಚೆನ್ನಾಗಿ ಆಡಿದ್ದಾರೆ ಅಂತ, ಬಟ್ ಬೇರೆ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ ಗಿಲ್ಲಿನೇ ಕಪ್ ಗೆಲ್ಲಬೇಕು ಅಂತ ಏನು ಒಂದು ಪಾಯಿಂಟ್ ಹೇಳೋದಾದರೆ ಏನು ಹೇಳ್ತೀರಾ? ಸರ್ ಪಾಯಿಂಟ್ಸ್ ಅನ್ನೋದಕ್ಕಿಂತ ಇವಾಗ ನಾವೆಲ್ಲ ಈಗ ಒಂದು ಫಿಲಿಮ್ಗೆ ಹೋಗ್ತೀವಿ, ಒಂದು ಎಂಟರ್ಟೈನ್ಮೆಂಟ್ ನೋಡೋಕೆ ಹೋಗ್ತೀವಿ ಫಿಲಿಮಲ್ಲಿ. ಅದೇ ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ ಪಿಕ್ಚರ್ ಚೆನ್ನಾಗಿಲ್ಲ ಅಂತೀವಿ. ಇವಾಗ ಬಿಗ್ ಬಾಸ್ ಅಲ್ಲಿ ಅಷ್ಟೇ, ನಾವು ಒಂದು ಎಂಟರ್ಟೈನ್ಮೆಂಟ್ ನೋಡ್ತಾ ಇದೀವಿ, ಅದು ಚೆನ್ನಾಗಿ ಹೋಗ್ತಾ ಇದೆ, ಅದಕ್ಕೋಸ್ಕರ ಎಲ್ಲ ಗಿಲ್ಲಿ ಸಪೋರ್ಟ್ ಆಗಿದ್ದಾರೆ. ಇವಾಗ ನೋಡಿ, ಒಂದು ಫ್ಯಾಮಿಲಿ ರೌಂಡ್ ಅಂತ ಬಿಟ್ಟಾಗ ಆಲ್ಮೋಸ್ಟ್ ಅವ್ರ ಮಕ್ಕಳ ಮೇಲೆ ಇರೋ ಪ್ರೀತಿ ತೋರಿಸ್ಲಿಲ್ಲ, ಎಲ್ಲರೂ ಗಿಲ್ಲಿ ಮೇಲೆ ತೋರಿಸಿದ್ರು. ಅದಕ್ಕೆ ಅಲ್ವಾ ಸರ್ ಅವ್ರು ನಂಬರ್ 1 ಆಗಿರೋದು. ಇವಾಗ ನಂಬರ್ 1 ಆಗೇ ಐತಾನೆ ಸರ್, ಗೆಲ್ಲಿಸ್ತೀವಿ ಗಿಲ್ಲಿನ. ಸೊ ಇದ್ರ ನಡುವೆ ಇನ್ನೊಂದು ವಿಚಾರ ಏನಂತಂದರೆ, ಗಿಲ್ಲಿಗೆ ಒಬ್ಬ ಟಫ್ ಕಾಂಪಿಟೇಟರ್, ಫಸ್ಟ್ ನಿಮ್ಮನ್ನೇ ಕೇಳ್ಬಿಡ್ತೀನಿ, ಯಾಕೆಂದರೆ ನಾನು ಹೇಳೋದಕ್ಕಿಂತ ಮುಂಚೆ ನಿಮ್ಮ ಪ್ರಕಾರ ಗಿಲ್ಲಿಗೆ ಟಫ್ ಫೈಟ್ ಕೊಡೋ ಸ್ಪರ್ಧಿ ಯಾರಂತ?
ಅಲ್ಲ ಅಲ್ಲ ಅಂತವ್ರು ಯಾರು ಇಲ್ಲ ಬಿಡಿ ಸರ್. ಟಫ್ ಕಾಂಟ್ಯಾಕ್ಟ್ರ್ ಯಾರು ಇಲ್ಲ ಬಿಡಿ ಸರ್ ಅಲ್ಲಿ. ಓಕೆ, ಸೆಕೆಂಡ್ ಪ್ಲೇಸ್ಗೆ ಯಾರು ರನ್ನರ್ ಅಪ್ ಯಾರು ಆಗ್ಬೋದು? ಸರ್ ರನ್ನರ್ ಅಪ್ ಆಲ್ಮೋಸ್ಟ್ ನನಗೆ ಅಶ್ವಿನಿ ಅವ್ರು ಆಗ್ಬೋದು ಅನ್ಕೋತೀನಿ ಸರ್. ಅಶ್ವಿನಿ ಅವ್ರು ಆಗ್ಬೋದು. ಓಕೆ. ಹ್ಞೂ. ಸೊ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಟಾಕ್ ಇದೆ. ಒಂದ್ ಕಡೆ ಏನಂತಂದ್ರೆ ಗಿಲ್ಲಿ ರನ್ನರ್ ಅಪ್ ಆಗ್ತಾರೆ, ಅಶ್ವಿನಿ ಅವರು ವಿನ್ ಆಗ್ತಾರೆ ಅಂತ ಒಂದ್ ಕಡೆ ಗಿಲ್ಲಿ ವಿನ್ ಆಗ್ತಾರೆ, ಅಶ್ವಿನಿ ಅವರು, ಈ ತರ ಇಬ್ರು ನಡುವೆ ಒಂಥರ ಕಾಂಪಿಟೇಷನ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯಾರು ಕೇಳಿದ್ರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಸೊ ಅದ್ರ ನಡುವೆ ಇನ್ನೊಂದು ವಿಚಾರಗಳು ಏನಂತಂದ್ರೆ ಆ, ಗಿಲ್ಲಿ ತಂಡ, ಗಿಲ್ಲಿ ಏನೊಂದು ಟೀಮ್ ಇದೆ, ಫ್ಯಾನ್ಸ್ ಅಲ್ಲ, ಅದ್ ಬಿಟ್ಟು ಗಿಲ್ಲಿದೇನು ಟೀಮ್ ಇದೆ, PR ಟೀಮ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅವರು ತುಂಬಾ ವರ್ಕ್ ಮಾಡ್ತಿದ್ದಾರೆ. ಅಂತ 20 ವರ್ಷಗಳಿಂದ ಕೆಲಸ ಹೀರೋ ಆಗಿರೋ ಸುದೀಪ್ ಅವ್ರಿಗೆ 2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಪ್ಲಸ್ ಗಿಲ್ಲಿಗೆ ಬರೀ ಬಿಗ್ ಬಾಸ್ ಮನೆಗೆ ಹೋಗಿದ್ದಕ್ಕೆ ಬರೀ ಎಷ್ಟು ಒಂದು 30 ಡೇಸ್ ಅಲ್ಲಿ 1 ಮಿಲಿಯನ್ ಕ್ರಾಸ್ ಆಯ್ತು ಅನ್ನೋ ತರ ಇದೆ. ಸೊ ಇದೆಲ್ಲ ಫೇಕು, ಎಲ್ಲ PR ಟೀಮ್ ಅವರು ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದಾರೆ. ಅದು ಕೂಡ ಗಿಲ್ಲಿ ಕೊಟ್ಟಿರೋ PR ಟೀಮು ಇಡೀ ನಮ್ಮ ಕನ್ನಡ ಇದರಲ್ಲೇ ಟಾಪ್ 1, ಅಂದ್ರೆ ದೊಡ್ಡ ದೊಡ್ಡ ಕಾಸ್ಟ್ಲಿ PR ಟೀಮು, ದೊಡ್ಡ ದೊಡ್ಡ ಸೆಲೆಬ್ರಿಟೀಸು, ಈ ತರ ಇವೆಂಟ್ಗಳನ್ನ ಮಾಡ್ತಕ್ಕಂಥ PR ಟೀಮಿಗೆ ಕೊಟ್ಟಿದ್ದಾನೆ. ಬಡವ ಅಂತ ಹೇಳ್ತಾನೆ, 22 ಲಕ್ಷದ ಕಾರ್ ತಗೊಂಡಿದ್ದಾನೆ. ಸೊ ಈ ಎಲ್ಲ ಟಾಕ್ ಕೂಡ ಇದೆ. ನೀವು ಫ್ಯಾನ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಇದು ಫೇಕು ಅನ್ನೋರೆಲ್ಲ ಆಲ್ಮೋಸ್ಟ್ ಅವ್ರಿಗೆ ತೋರಿಸ್ತೀವಿ ನಾವು, ಫೇಕೋ ಇಲ್ಲ ರಿಯಲ್ ಅಂತ ನಾವು ತೋರಿಸ್ತೀವಿ. ಅದನ್ನ ಅವ್ರು ಹೊರಗಡೆ ಬಂದ್ಮೇಲೆ ನಾವು ತೋರಿಸ್ತೀವಿ. ಹೋಗಿ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ. ಈಗ ಅವ್ರ ಹತ್ರ 22 ಲಕ್ಷ ಕಾರ್ ಇದೆ, 50 ಎಕರೆ ಜಮೀನಿದೆ, ಆಮೇಲೆ ಮೊನ್ನೆ ಒಂದು ಧ್ರುವ ಅಂತ ಹೇಳ್ತಾರೆ ನಿಮ್ಗೆ ಹತ್ರ 100 ಕುರಿ ಇದೆ, ಅದು ಇದೆ ಅಂತಾರೆ. ಸರ್ ನಾನು ರಿಯಲ್ ಆಗಿ ಹೋಗಿ ನೋಡಿರೋ ಸರ್ ಅವ್ರ ಮನೆಯಲ್ಲಿ, ರಿಯಲ್ ಆಗಿ ಹೋಗಿ ನೋಡಿರೋ ನಾನು. ಅವ್ರು ಯಾವ ಥರ ಇದ್ದಾರೆ, ಹೆಂಗಿದ್ದಾರೆ, ಅವ್ರ ಜಮೀನು ಎಲ್ಲ ನಾನು ನೋಡಿರೋ ಸರ್. ಅವ್ರು ಹೆಂಗಿದ್ದಾರೆ, ಸಾಧಾರಣವಾಗಿ ಹೆಂಗಿದ್ದಾರೆ ಹಂಗೇ ಇದ್ದಾರೆ. ಅವ್ರ ಹತ್ರ ಏನು ಮನಿ ಒಂದು ಇದು ಅಂತ ಏನಿಲ್ಲ ಸರ್. ಒಬ್ಬ ಸಾಧಾರಣ ಒಂದು ಬಡ ಕುಟುಂಬ ಹೆಂಗಿರ್ಬೇಕು ಆ ಥರ ಇದ್ದಾರೆ. ಆ ಥರದ್ದು ಬಿಟ್ಟು ಇದೆಲ್ಲ ಫೇಕ್, ಇವರೆಲ್ಲ ಮಾತಾಡ್ಕೊಳ್ಳೋ ಸಾವಿರ ಮಾತುಗಳು ಇದೆಲ್ಲ ಫೇಕೆ ಸರ್. ಇದು ಇವ್ರು ಮಾತಾಡ್ಕೋದಿರೋದೆಲ್ಲ ಫೇಕ್. ಅವ್ರು ಹೆಂಗಿದ್ದಾರೆ ನಾರ್ಮಲಾಗಿ ಹಂಗಿದ್ದಾರೆ. ನಾವು ಮನೆಯಲ್ಲೆಲ್ಲ ಹೋಗಿ ನೋಡಿದ್ದೀವಿ. ಪಾಪ ತುಂಬ ಕಷ್ಟ. ಎಲ್ಲ ಮಾತು ಹೇಳ್ಕೊಳಕ್ಕೆ ಹೋಗ್ಬಾರ್ದು ಚಾನಲ್ಗಳಲ್ಲೆಲ್ಲ, ಅದನ್ನ ಹೇಳ್ಕೊಳಕ್ಕೆ ಹೋಗ್ಬಾರ್ದು. ನಾವು ಹೇಳ್ತಾ ಇದ್ದೀವಿ ಅಂದರೆ ಅದು ಚೆನ್ನಾಗಿಲ್ಲ. ಪಾಪ ಅವ್ರ ಮನಸ್ಥಿತಿ ಚೆನ್ನಾಗೂ ಇಲ್ಲ. ಈಗ ಅವ್ರ ಅಣ್ಣ ಆಗಿರ್ಬೋದು, ಅವ್ರ ಅಕ್ಕ ಆಗಿರ್ಬೋದು, ಅವ್ರ ತಂದೆ ಆಗಿರ್ಬೋದು, ನಾರ್ಮಲಾಗಿ ಒಂದು ಹಳ್ಳಿನಲ್ಲಿ ಹೆಂಗಿರ್ಬೇಕು ಆ ಥರ ಇದ್ದಾರೆ ಸರ್. ಒಂದು ಬಡ ಕುಟುಂಬ ಹೆಂಗಿರ್ಬೇಕು ಆ ಥರ ಇದ್ದಾರೆ. ಆ ಥರ ಮನಿದೆ ಫೈನಾನ್ಸಲ್ಲೆಲ್ಲ ಏನು ಆ ಥರ ಏನಿಲ್ಲ ಅವರು ಪಾಪ. ಆ ಥರ ಎಲ್ಲ ಇರ್ಬೇಕಂದ್ರೆ ಈಗ ರ್ಯಾಲಿ ಗಿಲಿಗೆಲ್ಲ ನಾವು ದುಡ್ಡು ಕೇಳ್ಬೋದಾಗಿತ್ತಲ್ಲ ಸರ್. ನಮ್ಮ ಸ್ವಂತ ಖರ್ಚು ಹಾಕಿ ನಾವು ಸ್ವಂತ ಹಾಕಿಸ್ಕೊಂಡಿರೋದು ಇದೆಲ್ಲ ನಾವು ಮಾಡ್ಬೋದಾಗಿತ್ತಲ್ಲ. ನಮ್ಮ ಸ್ವಂತ ಖರ್ಚಾಗಿ ನಾವೇ ಮಾಡ್ಕೊಂಡು ಹೋಗಿರೋದು ಅದೆಲ್ಲ. ಪಾಪ ಅವ್ರ ಹತ್ರ ಯಾರ ಹತ್ರ ನಾವು ಏನು ಮಾತಾಡಿಲ್ಲ, 1 ರೂಪಾಯಿನೂ ಕೇಳಿಲ್ಲ ನಾವು. ನಾವೇ ಮಾಡಿರೋದು ಇದೆಲ್ಲ ಅಭಿಮಾನಿಗೋಸ್ಕರ ನಾವು ಈ ಥರ ಮಾಡಿದ್ದೀವಿ ಅಷ್ಟೇ ಸರ್. ಅದಕ್ಕೋಸ್ಕರ ನಾವು ಯಾರ ಹತ್ರ ಫೈನಾನ್ಸಸ್ ಇಟ್ಕೊಂಡಿಲ್ಲ. ಅಲ್ಲ ಅದೇ ಈಗ ಇನ್ನೊಂದ್ ಕಡೆ ಫ್ಯಾನ್ಸ್, ಗಿಲ್ಲಿ ಫ್ಯಾನ್ಸ್ ಏನ್ ಹೇಳ್ತಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದ ಒಂದು ಟಾಕ್ ಇದೆ, ಅಶ್ವಿನಿ ಗೌಡನೇ ಫಿಕ್ಸ್ ಗೆಲ್ತಾರೆ ಅನ್ನೋ ತರ ಬಂತು. ಜೊತೆಗೆ ಏನೇನೋ ಆಯ್ತು, ಕನ್ನಡ ಸಂಘಟನೆಗಳಾಗಿರ್ಬೋದು, ಆಮೇಲೆ ಸುದೀಪ್ ಅವರ ಭೇಟಿ ಆದ್ರು, ಕೆಲವರು ಬೇರೆ ಉದ್ದೇಶಕ್ಕೆ ಭೇಟಿ ಆಗಿದ್ದನ್ನ ಈ ತರ ಟರ್ನ್ ಆಯ್ತು. ಸೊ ಈ ಟಾಕ್ ಇದೆ. ಅದ್ರ ನಡುವೆ ಇನ್ನೊಂದು ಏನಂತಂದ್ರೆ ಗಿಲ್ಲಿಗೆ ಅಶ್ವಿನಿ ಗೌಡ ಅವರು ಒಳ್ಳೆ ಕಾಂಪಿಟೇಟ್ರು, ಯಾವುದೇ ಕಾರಣಕ್ಕೂ ಗಿಲ್ಲಿನ ಗೆಲ್ಲೋದಕ್ಕೆ ಬಿಡಲ್ಲ, ರನ್ನರ್ ಅಪ್ಗೆ ಅಷ್ಟೇ ತೃಪ್ತಿ ಪಡ್ಕೋಬೇಕು. ಅಶ್ವಿನಿ ಗೌಡ ಒಬ್ಬ ಹೆಣ್ಮಗಳಾಗಿ ಫುಲ್ಲು ಟಫ್ ಫೈಟ್ ಕೊಟ್ಟಿದ್ದಾರೆ, ಗೆಲ್ತಾರೆ ಅನ್ನೋ ಥರ ವಾದನೂ ಇದೆ. ಸರ್ ಇದು ವಾದಗಳು ಮಾಡ್ಕೊತಾ ಇದ್ದಾರೆ ಸರ್. ಮಾಡ್ಕೊಳ್ಳಿ, ಬೇಡ ಅಂತ ನಾವು ಅನ್ನಲ್ಲ. ಇವಾಗ ಏನೇ ಒಂದು ಮಾಡಿದ್ರು ಓಟಿನ ಮುಖಾಂತರ ಹೋಯ್ತಾ ಇದೆಯಲ್ಲ ಸರ್. ನಾವು ಆಲ್ಮೋಸ್ಟು ಇವಾಗ ಕನ್ನಡ ಜನರು ಎಲ್ಲ ಬಂದು ಗಿಲ್ಲಿಗೆ ವೋಟ್ ಮಾಡಿರೋದು. ನೋಡೋಣ, ಅದನ್ನು ಒಂದು ನೋಡೋಣ. ಆ ಥರ ಏನಾದ್ರು ಫೇಕು ಗೀಕೇನ ನಡೀತು ಅಂತಂದರೆ ಝೀನನ್ನು ನಾವು ಇಡೀ ಕರ್ನಾಟಕದಲ್ಲಿ ಝೀ ಅನ್ನೋದು ಏನೋ ಅಂತ ಮರ್ತೋಗ್ಬಿಡ್ತೀವಿ. ಕಲರ್ಸ್ ಕನ್ನಡನ ಮರ್ತೋಗ್ಬಿಡ್ತೀವಿ. ಅದನ್ನಂತೂ ಫಿಕ್ಸ್ ಆಗಿದ್ದೀವಿ ನಾವೆಲ್ಲರೂ. ಕಲರ್ಸ್ ಕನ್ನಡ ಅಂತೂ ನೋಡೋದೇ ಇಲ್ಲ ನಾವು. ಅದೇ ಒಟ್ಟಲ್ಲಿ ಇದೆಲ್ಲ ಸುಳ್ಳು, ಒಟ್ಟಿನಲ್ಲಿ ಫೇಕ್ ಎಲ್ಲ ನಡೀತಿರೋದೆಲ್ಲ ಸುಳ್ಳು ಅನ್ಕೋತೀನಿ. ಈಗ ಸುದೀಪ್ ಅವ್ರ ಹತ್ರ ಹೋಗಿ ಮಾತಾಡಿದ್ದಾರೆ ಅಂತ ಅದೆಲ್ಲ, ಅಲ್ಲಿ ಏನು ಮಾತಾಡಿದಾರೆ ಯಾರಿಗೂ ಗೊತ್ತಿಲ್ವಲ್ಲ ಸರ್. ಇವಾಗ ಅಲ್ಲಿ ಏನು ಮಾತಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಸ್ವಲ್ಪ ಜನ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದೆ. ಇವಾಗ ಏನೋ ಅಷ್ಟು ಇದು ಮಾಡಿದ್ದಾರೆ ಅಂತ. ನೋಡೋಣ, ಇನ್ನೂ ಒಂದು 2 ಡೇಸ್ ಇದೆಯಲ್ವಾ, ಅವಾಗ ಫಿನಾಲೆ ಗೊತ್ತಾಗುತ್ತೆ ಯಾರು ವಿನ್ನರ್ ಆಗಲ್ಲ ಅಂತ ಗೊತ್ತಾಗುತ್ತೆ. ಆಲ್ಮೋಸ್ಟ್ 100% ಗಿಲ್ಲಿನೇ ಸರ್ ಬರೋದು. ಅಶ್ವಿನಿ ಮಾತ್ರ ರನ್ನರ್ ಅಪ್ ಬರ್ತಾರೆ ಅಷ್ಟೇ. ಗಿಲ್ಲಿನೇ ಗೆಲ್ಲೋದು. ಇದ್ರ ನಡುವೆ ಇನ್ನೊಂದು ವಿಚಾರ ಏನಂತಂದ್ರೆ, ಕೆಲ ಫ್ಯಾನ್ಸು ನಿಮಗೆ ನೋಡಿರ್ತೀರ, ಗಿಲ್ಲಿ ಫ್ಯಾನ್ಸು ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಕಲರ್ಸ್ ಕನ್ನಡಕ್ಕೆ ನಾವು ಏನು ಕಲ್ಲು ಹೊಡಿತೀವಿ, ಅಥವಾ ಕಲರ್ಸ್ ಕನ್ನಡ ಆಫೀಸಿಗೆ ಕಲ್ಲು ಹೊಡಿತೀವಿ, ಅಥವಾ ಬಿಗ್ ಬಾಸಿಗೆ ಕಲ್ಲು ಹೊಡಿತೀವಿ, ಈ ಥರ ಮಾತಾಡ್ತಿದ್ದಾರೆ. ಅಂದರೆ ಅಷ್ಟು ಯಾಕೆ ಅಗ್ರೆಸಿವ್ ಅವ್ರ ಮೇಲೆ? ಗಿಲ್ಲಿನೇ ಗೆಲ್ಲಬೇಕು, ಓಕೆ, ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ, ಎಲ್ಲ ಇದೆ. ಬಟ್ ಈ ಥರ ಆಗಲೇಬೇಕು ಅನ್ನೋ ಥರ ಬೇರೆ ಥರ ಕಲ್ಲು ಹೊಡಿತೀವಿ, ಅದು ಮಾಡ್ತೀವಿ ಅನ್ನೋದು ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಜೊತೆ ಅದಕ್ಕೆ ಆರೋಪ ಕೂಡ ಬರ್ತಾ ಇದೆ, ಹೌದು ಗಿಲ್ಲಿ ಫ್ಯಾನ್ಸ್ಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಅನ್ನೋ ಥರ ಒಂದು ಕಮೆಂಟಿಗೆ ಇಷ್ಟು, ಒಂದು ಬೇರೆಯವ್ರು ನೆಗೆಟ್ ಮಾಡಿದ್ರೆ ಇಷ್ಟು ದುಡ್ಡು, ಟೋಟಲಿ ಅವರು ಒಂದು ಫ್ಯಾನ್ಸ್ ಗ್ರೂಪಿಗೆ 25 ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅಂತ ಒಂದು ಆರೋಪ. ನಿಮಗೆ ಎಷ್ಟು ಲಕ್ಷ ಬಂತು ನೀವು ಫ್ಯಾನ್ ಆಗಿ? ಸರ್ ಆ ಥರ ಬರೋಂಗಿದ್ರೆ ಸರ್ ನಾವು ಯಾಕೆ ಸರ್ ಈ ಥರ ಬರ್ತಾ ಇದ್ವಿ? ನೋಡಿ, ನೆನ್ನೆನೂ ಒಂದು ಪ್ರೋಗ್ರಾಮ್ ಇಂಟರ್ವ್ಯೂ ಕೊಟ್ಟೆ, ಅದೇ ಶರ್ಟು
ಇದೇ ಪ್ಯಾಂಟು ಇದೇ ಬಟ್ಟೆಲ್ಲ ಬಂದು ಹೋಗಿದ್ದೀನಿ. ಆ ಥರ ಎಲ್ಲ ದುಡ್ಡು ಇಸ್ಕೊಳ್ಬೇಕಂಗಿದ್ದಿದ್ರೆ ಸರ್ ಎಲ್ಲಿಂದ ಕೊಡ್ತಾರೆ ಸರ್ 25 ಲಕ್ಷ ಅಂದ್ರೆ ಎಲ್ಲಿಂದ ಕೊಡೋಕ್ಕಾಗುತ್ತೆ ಸರ್? ಇವಾಗ ಕಾಮೆಂಟ್ಸ್ ಹಾಕೋರ್ಗೆ ಒಂದು 25 ಲಕ್ಷ, ಟ್ಯಾಟೋ ಹಾಕೋರ್ಗೆ ಒಂದು 25 ಲಕ್ಷ, ಫಾಲೋವರ್ಸ್ ಅವ್ರಿಗೆ ಒಂದು 25 ಲಕ್ಷ, ಹೆಚ್ಚು ಕಡಿಮೆ ಒಂದು 2 ಕೋಟಿ 3 ಕೋಟಿ ದುಡ್ಡು ಅವನ ಹತ್ರ. 2 ಕೋಟಿ 1 ಕೋಟಿ ಇಲ್ವಲ್ಲ ಸರ್ ಅವ್ರ ಹತ್ರ 1 ಕೋಟಿ ದುಡ್ಡೇ ಇಲ್ಲಲ್ಲ. ಈ ಥರ ಸೋಷಿಯಲ್ ಈ ಥರ ಇಲ್ಲ, ಏನಕ್ಕೆ ಪೇಕ್ ಮಾಡ್ತಾರೆ ಇವರು? ಇದೆಲ್ಲ ತಪ್ಪು ಸರ್. ಇದೆಲ್ಲ ಹೇಳಕ್ ಹೋಗ್ಬಾರ್ದು. ಫೈನಲ್ ಇವಾಗ ಒಳಗಡೆ ಅವ್ರ ಅಣ್ಣ ಪಾಪ ನಾವು ಹೋಗಿದ್ವಿ, ಅವ್ರ ಅಣ್ಣನೇ ಒಂದು ಯಾವುದೋ ನಮ್ಮ ಗಿಲ್ಲಿಗಿಂತ ಸ್ವಲ್ಪ ಅವರು ಆ ಥರ ಬಟ್ಟೆ ಹಾಕೊಂಡು ರೋಡಲ್ಲಿ ನಿಂತಿದ್ದಾರೆ. ಅವ್ರ ಅಪ್ಪ ನೋಡಿದ್ರೆ ಮನೇಲಿ ಹೋದ್ರೆ ಒಂದು ಚಡ್ಡಿ ಹಾಕೊಂಡಿದ್ದಾರೆ, ಒಂದು ಬನೀನ್ ಹಾಕೊಂಡಿದ್ದಾರೆ, ಅವ್ರಮ್ಮ ಒಂದು ಸಾಧಾರಣ ಒಂದು ಸೀರೆ ಹಾಕೊಂಡಿದ್ದಾರೆ. ಇವರೆಲ್ಲ ಲಕ್ಷ 25 ಲಕ್ಷ 30 ಲಕ್ಷ ಕೊಟ್ಟು ಈ ಥರ ಮಾಡ್ಬೇಕು ಅನ್ನೋಗಿದ್ದಾರೆ. ಎಲ್ಲೋ ಹೋಗ್ಬೋದಾಗಿತ್ತಲ್ಲ ಸರ್ ಅವ್ರ ಹತ್ರ ಪಾಪ ಆ ಥರ ಎಲ್ಲ ಏನಿಲ್ಲ. ಯಾರು ದುಡ್ಡು ಕೊಟ್ಟು ಏನೂ ಮಾಡಿಸ್ತಿಲ್ಲ. ಇದು ಅಭಿಮಾನಿಗಳಿಗೋಸ್ಕರ ಮಾಡ್ತಾ ಇರೋದು ಅಷ್ಟೇ. ಅವನೊಂದು ಟ್ಯಾಲೆಂಟ್ ಪರ್ಸನ್ನು, ಚೆನ್ನಾಗಿ ಮಾಡ್ತಾ ಇದ್ದಾನೆ, ಒಂದು ಕಾಮಿಡಿ ಮಾಡ್ತಾ ಇದ್ದಾನೆ, ಒಂದು ಸ್ಕ್ರಿಪ್ಟ್ ಡೈರೆಕ್ಟರ್ ಆಗ್ಬೋದು. ನಮ್ಮ ಮತ್ತೆ ಬುದ್ಧಿವಂತ ಫಿಲಮಲ್ಲಿ ಏನೋ ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡಿದೀನಿ ಅಂತ. ಅದು ಸ್ವಲ್ಪ ಟ್ಯಾಲೆಂಟಲ್ಲಿ ಬೆಳೀತಾ ಇದ್ದಾನೆ ಹೊರತು ಸರ್ ಯಾರಿಗೂ ದುಡ್ಡು ಕೊಟ್ಟು ಏನೂ ಮಾಡಿಸ್ತಾ ಇಲ್ಲ. ಅವ್ರ ಅಭಿಮಾನಿಗಳು ಎಲ್ಲ ಅವ್ರಿಗೂ ಮಾಡ್ತಾ ಇರೋದು ಅಷ್ಟೇ. ಈಗ ಒಂದು ನೋಡಿ, ಒಂದು ಯಾವುದೋ ಒಂದು 800 ಕ್ರಾಸಲ್ಲಿ ಒಂದು ಅಜ್ಜಿ ರಘು ಅವ್ರದ್ದು ಒಂದು ಚಪಾತಿ ಕೊಡ್ತಾ ಹೋಗ್ತಾರೆ ನೋಡಿ. ಇವತ್ತು ಫಿನಾಲೆಗೆ ಆ ಅಮ್ಮ ಬಿರಿಯಾನಿ ಮತ್ತೆ ಚಪಾತಿ ಫ್ರೀ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಯಾರೋ ಮೀನ್ ಫ್ರೈ, ತವಾ ಫ್ರೈ ಒಂದು 150 kg ಫ್ರೀ ಕೊಡ್ತೀನಿ. ಅವ್ರಿಗೆಲ್ಲ ಕ್ಯಾಶ್ ಕೊಟ್ಟಿರ್ತಾರ ಸರ್? ಏನಿಲ್ಲ. ಅದು ಅಭಿಮಾನಿಗಳು ಮಾಡ್ತಾ ಇರೋದೇ ಹೊರತು ಇದೆಲ್ಲ ಫೇಕ್ ನ್ಯೂಸ್ಗಳೆಲ್ಲ ನೀವು ನಂಬಕ್ ಹೋಗ್ಬಿಡಿ. ಅಭಿಮಾನಿಗಳು ನಾವು ಮಾಡ್ತಾ ಇರೋದು ಅಷ್ಟೇ ಸರ್. ಯಾರ ಹತ್ರನೂ 1 ರೂಪಾಯಿ ತಗೊಂಡಿಲ್ಲ. ಯಾವ ಅಭಿಮಾನಿಗಳು 1 ರೂಪಾಯಿ ತಗೊಂಡಿಲ್ಲ ಯಾರೂ. ಆ ಥರ ಇದೀವಿ ಸರ್. ಓಕೆ, ಇದು ಬಿಗ್ ಬಾಸ್ ಹೊರಗಿಂದ ಆಯ್ತು, ಹೊರಗಡೆ ಏನೇನು ಆಗ್ತಿದೆ ಅಂತ. ಇನ್ನು ಬಿಗ್ ಬಾಸ್ ಒಳಗಡೆದು. ಬಿಗ್ ಬಾಸ್ ಒಳಗಡೆ ಏನಂತಂದ್ರೆ ಆಟ ಚೆನ್ನಾಗಿ ಆಡ್ತಿದ್ದಾರೆ. ಗಿಲ್ಲಿ ಕೆಲವು ಟಾಸ್ ಸೋಲ್ತಿದ್ದಾರೆ, ಗೆಲ್ತಿದ್ದಾರೆ, ಕಳಪೆ ತಗೊಂಡಿದ್ದಾರೆ, ಉತ್ತಮನೂ ತಗೊಂಡಿದ್ದಾರೆ, ಎಲ್ಲದೂ ಕೂಡ ಕ್ಯಾಪ್ಟನ್ ಕೂಡ ಆಗಿದ್ರು, ಚೆನ್ನಾಗಿತ್ತು. ಇದ್ರ ನಡುವೆ ಕೆಲ ಸ್ಪರ್ಧಿಗಳ ಜೊತೆ ಅವರು ಬೇರೆ ರೀತಿ ಅಗ್ರೆಸಿವ್ ಆಗಿ ಅಂದ್ರೆ ಹುಡುಗಿ ಹೆಣ್ಮಗು ಅಂತ ನೋಡಿದ್ರೆ ಅಗ್ರೆಸಿವ್ ಆಗಿ ಮಾತಾಡ್ತಾರೆ. ಆಮೇಲೆ ಕಾವು ಅಂತ ಕಾವ್ಯ ಹಿಂದೆ ಹೋಗ್ತಾರೆ. ಕಾವ್ಯ ದೂರ ಮಾಡಿದ್ರು ಹಿಂದೆ ಹೋಗಿ ಗಿಲ್ಲಿ ವ್ಯಕ್ತಿತ್ವನ ಕಳ್ಕೊಳ್ತಿದ್ದಾರೆ. ಯಾಕೆ ಬೇಕಿತ್ತು ಗಿಲ್ಲಿ? ನಾವು ಸಪೋರ್ಟ್ ಮಾಡ್ತೀವಿ, ಬಟ್ ಕಾವ್ಯ ಹಿಂದೆ ಯಾಕೆ ಹೋಗ್ಬೇಕು ಅನ್ನೋ ಥರ ಒಂದು ವಾದ ಸರ್. ಅದು ಇವಾಗ ಅಗ್ರೆಸಿವ್ ಅಂತಂದ್ರೆ ಸುದೀಪ್ ಅವರು ಒಂದು ಎಪಿಸೋಡಲ್ಲಿ ಹೇಳ್ತಾರೆ, ಯಾರು ಮರ್ಯಾದೆ ಕೊಡ್ತಾರೆ ಅವ್ರಿಗೆ ಮರ್ಯಾದೆ ಕೊಡಿ, ಯಾರು ಮರ್ಯಾದೆ ಕೊಟ್ಟಿಲ್ಲ ಹೋಗೇ ಬಾರಿ, ಏನು ತಪ್ಪಿಲ್ಲ, ನಾನೇ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈಗ ಅವರು ಮರ್ಯಾದೆ ಕೊಟ್ಟರೆ ಸರ್, ಇವಾಗ ನೀವು ನಮಗೆ ಮರ್ಯಾದೆ ಕೊಡ್ತಾರೆ, ನಾವು ಮರ್ಯಾದೆ ಕೊಡ್ತಾ ಇರ್ತೀವಿ. ಅದನ್ನ ಬಿಟ್ಟು ಬೇರೆ ಥರ ಎಲ್ಲ ಮಾತಾಡ್ದ ನಾವು ಅದೇ ಥರ ಮಾತು ಬರುತ್ತೆ. ಇನ್ನೊಂದು ಇದು ಕಾವ್ಯ ವಿಚಾರ ಬಂತು ಅಂತಂದರೆ ಅದೊಂದು ಸ್ವಲ್ಪ ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಅದನ್ನು ನಾನೊಬ್ಬ ಗಿಲ್ಲಿ ಫ್ಯಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಸರ್. ನನಗೆ ಈ ಕಾವ್ಯದಿಂದ ಇದು ಮಾಡೋದು ನನಗೆ ಸ್ವಲ್ಪ ಇಷ್ಟ ಇಲ್ಲ. ಇವಾಗ ಬೇಡ ಅಂದವ್ರ ಮನಸ್ಸಿಗೆ ಬಾರಾಗಕ್ಕಿಂತ ಬೇಕನ್ನೋರ ಮನಸ್ಸಿಗೆ ನಾವು ಇದಾಗಬೇಕು ಅಂತ ಒಂದು ಗಿಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾನೆ. ಈಗ ಆ ಥರ ಮಾಡಿದ್ರೆ ಬೆಸ್ಟರ್ ಅನ್ಕೋತೀನಿ ನಾನು. ಬೇಡ ಅವ್ರನ್ನ ಹಿಂದೆ ಹೋಗೋಕ್ಕಿಂತ ಬೇಕನ್ನೋರ್ ಮನಸ್ಸಿಗೆ ಇದಾಗೋಣ ಅಂತ ಆ ಥರ ಮಾಡಿದ್ರೆ ಒಳ್ಳೇದು ಅನ್ಕೋತೀನಿ. ಇದು ನನಗೆ ಯಾಕೋ ಇದು ಕಾವ್ಯದ ಸ್ವಲ್ಪ ಇಷ್ಟ ಆಗ್ತಾಯಿಲ್ಲ ಅಷ್ಟೇ. ಕಾವ್ಯ ಹಿಂದೆ ಹೋಗೋದು ಬೇಡ ಅಂದ್ರೆ ಹಿಂದೆ ಹೋಗೋದು ಅದೊಂದು ಸ್ವಲ್ಪ ಇಷ್ಟ ಆಗ್ತಾಯಿಲ್ಲ. ಅದನ್ನ ಬಿಟ್ಟರೆ ಇನ್ನು ಗಿಲ್ಲಿ ಓಕೆ ನಮಗೆ. ಅದೊಂದು ವಿಚಾರದಲ್ಲಿ ನನಗೆ ಇಷ್ಟ ಆಗ್ತಾಯಿಲ್ಲ ಅಷ್ಟೇ. ಇದ್ರ ನಡುವೆ ಇನ್ನೊಂದು ಏನಂತಂದ್ರೆ ಕಳೆದ ಸೀಸನ್ ಆಗಿರ್ಬೋದು, ಕೆಲವು ಈ ಸೀಸನ್ಲು ಕೂಡ ರಾಶಿಕದಾಗಿರ್ಬೋದು, ಕಳೆದ ಸೀಸನ್ಗೆ ಕೆಲವ್ರದ್ದು ಅವರು ಆ್ಯಕ್ಟ್ ಮಾಡಿರೋಂಥ ಫಿಲಮ್ದು ಒಂದು ಸಾಂಗು ಟ್ರೇಲರ್ ಏನೋ ಬಿಡುಗಡೆ ಆದಾಗ ಬಿಗ್ ಬಾಸ್ ಅಲ್ಲೂ ಕೂಡ ಪ್ಲೇ ಮಾಡ್ತಾಯಿದ್ರು. ಬಟ್ ಈ ಸೀಸನಲ್ಲಿ ಈ ಟೈಮಲ್ಲಿ ಡೆವಿಲಲ್ಲಿ ಗಿಲ್ಲಿ ಆ್ಯಕ್ಟ್ ಮಾಡಿದ್ರು. ಅದೇ ಟೈಮಲ್ಲಿ ರಿಲೀಸ್ ಆಯಿತು. ಸೊ ಅದರದ್ದು ಒಂದು ಸಾಂಗ್ ಆಗಲಿ, ಒಂದು ಗ್ಲಿಂಪ್ಸ್ ಆಗಲಿ, ಒಂದು ಪ್ರೋಮೋ ಆಗಲಿ ಏನೂ ಕೂಡ ಬಿಗ್ ಬಾಸ್ ಅಲ್ಲಿ ಬಿಡ್ಲಿಲ್ಲ. ಅದು ಒಂದು ಫ್ಯಾನ್ಸ್ ಆಗಿ ಬಿಡ್ಬೋದಾಗಿತ್ತು ಅಂತ ಫ್ಯಾನ್ಸ್ಗಳೇ, ನಿಮ್ಮ ಗಿಲ್ಲಿ ಫ್ಯಾನ್ಸ್ಗಳೇ ಒಂದು ಆಗ್ರಹ ಮಾಡ್ತಿದ್ದಾರೆ. ಸೊ ಇದ್ರ ನಡುವೆ ಏನಾದ್ರು ಬೇರೆ ತರ ಇದೆಯಾ, ಅಥವಾ ಯಾಕೆ ಮಾಡ್ಬೋದಾಗಿತ್ತಲ್ಲ ಅಂತ ಒಂದು? ಅದು ಮಾಡ್ಬೋದಾಗಿತ್ತು. ಏನಲ್ಲಿ ಬಿಗ್ ಬಾಸ್ ಅಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ ನಮಗೂ. ಇದು ಪ್ಲೇ ಮಾಡ್ಬೋದಾಗಿತ್ತು. ಒಂದು ನನ್ನ ಅನಿಸಿಕೆ ಅದು ಮಾಡ್ಬೇಕಿತ್ತು ಒಂದು ಅವ್ರದ್ದು. ಯಾಕಂದ್ರೆ ಡಿವಿಲಲ್ಲಿ ಮಾಡಿದ್ರು, ಮಾಡಬೇಕಿತ್ತು ಅನ್ನಿಸ್ತಾ ಇದೆ. ಅಲ್ಲಿ ಏನು ನಡೀತಿದೆ ಒಳಗಡೆ ಗೊತ್ತಿಲ್ವಲ್ಲ ಸರ್ ನಮಗೂ. ಮಾಡಬೇಕಿತ್ತು, ಒಟ್ಟಿನಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದೇನೋ ಅನ್ಕೋತೀನಿ. ಅಲ್ಲ ಸರ್, ಮಾಡಿದ್ರಂತೂ ಇನ್ನೂ ಸ್ವಲ್ಪ ಗಿಲ್ಲಿ ಫ್ಯಾನ್ಸ್ಗಳು ಇನ್ನೂ ಜಾಸ್ತಿ ಆಗ್ಬಿಟ್ಟಿರ್ತಾ ಇತ್ತು ನಮಗೆ. ಅವರು ಮಾಡಲಿಲ್ಲ, ಅಲ್ಲಿ ಏನಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾಡಿಲ್ಲ. ಅದನ್ನು ಮಾಡಬೇಕಿತ್ತು. ಅದೊಂದು ಸ್ವಲ್ಪ ಬೇಜಾರು, ಮನಸ್ಸಿಗೆ ಬೇಜಾರಾಗಿದೆ. ಓಕೆ, ಅಂದ್ರೆ ಅಂತಂದ್ರೆ ಗಿಲ್ಲಿ ತರನೇ ಕಾಮಿಡಿ ಮಾಡ್ಕೊಂಡು ಅಥವಾ ಬೇರೆ ತರ ಎಂಟರ್ಟೈನ್ಮೆಂಟ್ ಕೊಡ್ಕೊಂಡು ಬಿಗ್ ಬಾಸ್ ಸೀಸನ್ 11ರಲ್ಲಿ, ಈಗ 11ರಲ್ಲಿ ಸುಮಾರು ಜನ ಇದ್ದಾರೆ. ಬಟ್ ಗಿಲ್ಲಿ ಈ ಸೀಸನ್ ಅಲ್ಲಿ ಸ್ವಲ್ಪ ಎಲ್ಲ ಹೈಪ್ ಕ್ರಿಯೇಟ್ ಮಾಡೋದ್ ಕಾರಣ ಏನಂತಂದ್ರೆ ದರ್ಶನ್ ಅವ್ರ ಫ್ಯಾನ್ಸು ಡೆವಿಲಲ್ ಮಾಡ್ದ, ಅದಕ್ಕೆ ಎಲ್ಲರೂ ಕೂಡ ದರ್ಶನ್ ಫ್ಯಾನ್ಸ್ ಸಪೋರ್ಟ್ ಮಾಡ್ತಾರೆ. ಮಾಮೂಲಿ ಗಿಲ್ಲಿ ಫ್ಯಾನ್ಸ್ ಜೊತೆಗೆ ದರ್ಶನ್ ಅವ್ರ ಫ್ಯಾನ್ಸ್ ಎರಡೂ ಸಪೋರ್ಟ್ ಇಂದ ಈ ತರ ಒಂದು ಹೈಪ್ ಕ್ರಿಯೇಟ್ ಆಗಿದೆ ಅನ್ನೋ ತರ ವಾದ ಬರ್ತಿದೆ. ಸರ್ ಇವಾಗ ನೀವು ಹೇಳ್ತೀರಾ ದರ್ಶನಿಂದ ಬಂದರು, ಸುದೀಪಿಂದ ಬಂದರು, ಅವರಿಂದ ಬಂದರು ಅಂತ. ಸರ್ ನಾನು ವಿಷ್ಣುವರ್ಧನ್ ಫ್ಯಾನ್ಸ್ ಅಲ್ವಾ ಸರ್? ಇವಾಗ ನಿಮಗೆ ತೋರಿಸ್ತಾ ಟ್ಯಾಟೂನ. ನಮ್ಮ ವಿಷ್ಣುವರ್ಧನ್ ಫ್ಯಾನ್ಸ್ಗಳು ಇದೀವಲ್ಲ, ಈಗ ಸುಮ್ಮನೆ ದರ್ಶನ್ ಅಭಿಮಾನಿಗಳಿಗೂ ನಾವೇನು ಹೇಳಕ್ ಹೋಗ್ಬಾರ್ದು, ಸುದೀಪ್ ಅವ್ರ ಅಭಿಮಾನಿಗಳಿಗೂ ಏನೋ ಹೇಳಕ್ ಹೋಗ್ಬಾರ್ದು. ಇವಾಗ ನಾನು ವಿಷ್ಣುವರ್ಧನ್ ಅವ್ರ ಅಭಿಮಾನಿ, ನಾನು ಯಾರ ಅಭಿಮಾನಿನೂ ಅಲ್ಲ ಸರ್, ವಿಷ್ಣುವರ್ಧನ್ ಪಕ್ಕ ಅಭಿಮಾನಿ. ನಾವು ಸಪೋರ್ಟ್ ಮಾಡ್ತಾ ಇದೀವಲ್ಲ.
ನಾವು ವಿಷ್ಣುವರ್ಧನ್ ಅಭಿಮಾನಿಗಳು ಮಾಡ್ತಾ ಇದೀವಿ, ದರ್ಶನ್ ಅವ್ರ ಅಭಿಮಾನಿಗಳು ಮಾಡ್ತಾ ಇದೀವಿ, ಸುದೀಪ್ ಅವ್ರ ಅಭಿಮಾನಿಗಳು ಮಾಡ್ತಾ ಸರ್. ಎಲ್ಲ ಇವಾಗ ಧ್ರುವ ಸರ್ಜಾ, ಈ ದುನಿಯಾ ವಿಜಯ್ ಯಾರೇ ಆಗಿರ್ಬಾರ್ದು, ಎಲ್ಲರ ಅಭಿಮಾನಿಗಳು ಮಾಡ್ತಾ ಇದೀವಿ ಸರ್. ಒಬ್ಬರದೇ ಅಂತಲ್ಲ. ಇವಾಗ ನೋಡಿ ಯಾವ ಥರ ಅಭಿಮಾನಿ ಲೆಕ್ಕ ನೋಡಕ್ ಹೋದ್ರೆ, ಇವಾಗ ನಮ್ಮ ಕಾಮಿಡಿ ಕಿಂಗ್ ಚಿಕ್ಕಣ್ಣ ಅಂತ ಹೆಸರು ಬಿರುದು ಕೊಟ್ಟಿದ್ದೀವಿ. ಅವ್ರಿಗೇನು ಕೊಟ್ಟಿದ್ದೀವಿ, ಒಂದು ಕಾಮಿಡಿ ಮಾಡ್ತಾ ಇದ್ರು ಅಂತ ಅವ್ರನ್ನ ಬೆಳೆಸಿದೀವಿ ಇವಾಗ ನಾವು, ಅಲ್ವಾ ಸರ್? ಅವ್ರನ್ನ ಬೆಳೆಸಿದ್ವಿ. ಇವಾಗ ಹನುಮಂತ ನೆಕ್ಸ್ಟ್ ಸೀಸನಲ್ಲಿ ಅವರೊಬ್ಬ ರೈತರ ಮಗ ಅಂತ ಅವ್ರನ್ನೂ ಬೆಳೆಸಿದೀವಿ. ದ್ರೋಣ್ ಪ್ರತಾಪ್ ಒಬ್ಬ ರೈತರ ಮಗ ಅಂತ ಅವ್ರನ್ನೂ ಬೆಳೆಸಿದೀವಿ. ಸಾಧಕ್ ವಕೀಲ್ ಅವ್ರಿಗೂ ನಮ್ಮ ಕನ್ನಡ ಜನತೆ ಸಪೋರ್ಟ್ ತುಂಬ ಮಾಡಿದ್ದೀವಿ. ಈ ಥರ ಮಾಡ್ತಾಯಿದ್ದೀವಿ ಹೊರತು ಇವರು ಅಭಿಮಾನಿಗಳಂತ ನಾವು ಇಲ್ಲಿ ಯಾರೂ ಮಾಡ್ತಾ ಇಲ್ಲ. ಏನೋ ಒಂದು ಟ್ಯಾಲೆಂಟ್ ಪರ್ಸನ್ ಇವಾಗ ಸಾಧಕ್ ವಕೀಲ್ ಎಲ್ಲರೂ ಬೆಳೆಸಿದೀವಲ್ಲ ಸರ್, ನಮ್ಮ ಕನ್ನಡ ಜನತೆ ಎಲ್ಲರೂ ಬೆಳೆಸಿದಾರಲ್ವಾ, ಅದೇ ಥರ ನಾವು ಇವನು ಮುಂದೆ ಬರಲಿ ಅಂತ ಬೆಳೆಸ್ತಾ ಇದೀವಿ ಅಷ್ಟೇ ಸರ್. ಸೊ ಫೈನಲಿ ಗಿಲ್ಲಿ ಗೆಲ್ತಾರೆ, ಹೊರಗಡೆ ಬರ್ತಾರೆ. ಸೊ ನಿಮ್ಮದು ನೆಕ್ಸ್ಟ್ ಪ್ಲ್ಯಾನ್ ಏನು, ಯಾವ ಥರ ಸೆಲೆಬ್ರೇಷನ್ ಇರುತ್ತೆ, ಏನೇನು ಮಾಡ್ತೀರಾ ಅಂತ? ಸರ್ ಪ್ಲ್ಯಾನು ಅಂತಂದರೆ ತುಂಬ ಚೆನ್ನಾಗಿ ಮಾಡ್ತೀವಿ ಸರ್. ನಮ್ಮದೊಂದು RCB ಟೀಮ್ ನಡುತ್ತೆ, RCB ಫೈನಲ್ ಹೋಯ್ತೀವಿ ಗೊತ್ತಾ, ಆ ಥರ ಮಾಡ್ತೀವಿ ಸರ್ ನಾವು. ನಮ್ಮ ಮಳವಳ್ಳಿಲಿ ಅಂತೂ 100% ಆಗುತ್ತೆ ಸರ್. ಅದು ಮಾಡ್ತೀವಿ. ಇನ್ನು ಬೇರೆ ವಿಚಾರಗಳೆಲ್ಲ ಇದೆ, ಅದನ್ನು ಸ್ವಲ್ಪ ಗಿಲ್ಲಿಯವ್ರು ಗಿಲ್ಲಿ ಬಂದಾದ್ಮೇಲೆ ಅವ್ರ ಮುಂದೆನೆ ಕೂತ್ಕೊಂಡು ಸ್ವಲ್ಪ ಡಿಸ್ಕಷನ್ ಮಾಡಿ ಸ್ವಲ್ಪ ಇದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಗಿಲ್ಲಿ ಫಿನಾಲಿಂದ ಮುಗಿಸ್ಕೊಂಬರಲಿ, ಬಂದಿದ ತಕ್ಷಣ ಸ್ವಲ್ಪ ಇನ್ನೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ಕೇಳ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ನಾನು ಯಾವುದೂ ಇದು ಮಾಡಲ್ಲ, ಕೇಳ್ಬಿಟ್ಟು ಅದನ್ನ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಸರ್. ಇನ್ನೊಂದು ಇವಾಗ ಟ್ಯಾಟೂದು ಹೆಂಗೆ ಹಿಸ್ಟ್ರಿ ಕ್ರಿಯೇಟ್ ಆಯಿತು, ಗಿಲ್ಲಿದು ನೆಕ್ಸ್ಟ್ ಬಂದಿದ್ದ ತಕ್ಷಣ ಅವ್ರ ಹತ್ರ ಡಿಸ್ಕಷನ್ ಮಾಡಿ ಇನ್ನೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ. ನಾನು ಅತಿ ಶೀಘ್ರದಲ್ಲೇ ಮಾಡ್ತೀನಿ. ಅದು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೇಳ್ತೀನಿ ಸರ್. ಅದು ಅವ್ರು ಫಿನಾಲೆ ಬಂದಿದ್ದ ತಕ್ಷಣ ಅದನ್ನು ಕೂತ್ಕೊಂಡು ಅವ್ರ ಹತ್ರ ಚರ್ಚೆ ಮಾಡಿ ನಾನು ಇದನ್ನು ನೆಕ್ಸ್ಟು ಅದನ್ನೇ ನಿಮ್ಮ ಫಸ್ಟ್ ಚಾನಲ್ ನಿಮಗೆ ಕೊಡ್ತೀನಿ ನಾನು. ಅದನ್ನು ಅದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀವಿ. ಇದ್ರ ನೋಡಿ ಇನ್ನೊಂದು ವಿಚಾರ ನೀವು ನೋಡಿರ್ತೀರ ಅನ್ಸುತ್ತೆ. ಇತ್ತೀಚೆಗೆ ನಟ ನವರಸ ನಾಯಕ ಜಗ್ಗೇಶ್ ಅವ್ರು ಹೇಳಿರ್ತಾರೆ ಒಂದು ಸ್ಟೇಜಲ್ಲಿ, ಗಿಲ್ಲಿ ಇನ್ನೊಂದು ವರ್ಷದಲ್ಲಿ 4 ಜನ ಬಾಡಿಗಾರ್ಡು, ಒಬ್ಬರು ಛತ್ರಿ ಹಿಡ್ಕೊಂಡು ನೀನು ಹಿಂದೆ ನಿಂತಿರೋ ಥರ ಆಗ್ತೀಯ ಅಂತ. ಸೊ ಅವ್ರು ಹೇಳಿದ್ದು ಆಗ್ತಾ ಇದೆ ಅನ್ನೋ ಥರ ಎಲ್ಲರೂ ಕೂಡ ಮಾಡ್ತಿದ್ದಾರೆ. ನಿಮ್ಗೇನು ಅನ್ಸುತ್ತೆ? ಆಗ್ತಾ ಇದೆ ಅನ್ನೋದಲ್ಲ ಸರ್, ಆಗೋಗ್ಬಿಟ್ಟಿದೆ, ಆಲ್ರೆಡಿ ಆಗೋಗ್ಬಿಟ್ಟಿದೆ. ಮೊನ್ನೆ ಒಂದು ಮೀಡಿಯಾದಲ್ಲಿ ಹೇಳಿದೆ ನಾನು, ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದೆ ನಾನು, ಒಂದು ಆರ್ದೇವನವ್ರ ಗುರುಜಿಯವರು ಬಿಗ್ ಬಾಸ್ ಗೆಲ್ಲಲ್ಲ ಗಿಲ್ಲಿ ಅಂತಂದು. ಅದಕ್ಕೆ ನಾನು ಹೇಳ್ದೆ ಆರ್ದೇವನ ಗುರುಜಿ ದೇವ್ರ ಅಂತ, ಅಲ್ವಾ ಸರ್? ಇವಾಗ ಅವ್ರು ಹೇಳಿದ್ರು ಆಗಲ್ಲ ಅಂತ, ಈಗ ಜಗ್ಗೇಶ್ ಸರ್ ಹೇಳಿದ್ರು ಆಯಿತು ಅಂತ. ಇದು ನಡೀತಾ ಇದೆಯಲ್ವಾ ಸರ್? ಈಗ ಇವ್ರದ್ದು ಅಂತ ನಡೀತಾ ಇದೆಯಲ್ವಾ? ಅದೇ ಥರ 100% ಈ ಜಗ್ಗೇಶ್ ಅವ್ರು ಹೇಳಿದಂಗೆ 100% ಆಗೇ ಆಯ್ತದೆ. ಇಷ್ಟು ಕ್ರಿಯೇಟ್ ಮಾಡೇ ಮಾಡ್ತಾರೆ ಇದು ಸರ್. ಎಲ್ಲ ದಯವಿಟ್ಟು ಗಿಲ್ಲಿಗೆ ವೋಟ್ ಮಾಡಿ, ಸಪೋರ್ಟ್ ಮಾಡಿ, ಅವ್ನ ಆರೈಸಿ ಬೆಳೆಸಿ, ಕರ್ನಾಟಕ ಜನತೆ ಬೆಳೆಸ್ತೀರಿ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಗಿಲ್ಲಿ ಬೆಳೆಸಿ ಸರ್, ಗಿಲ್ಲಿ ವೋಟ್ ಮಾಡಿ ಇವತ್ತು. ಸೊ ನೋಡಿದ್ರಲ್ಲ, ಇದಿಷ್ಟು ಗಿಲ್ಲಿ ಅವರ ಅಪ್ಪಟ ಅಭಿಮಾನಿಯ ಮಾತು. ಗಿಲ್ಲಿ ಒಳಗಡೆ ಸೂಪರಾಗಿ ಆಟ ಆಡ್ತಿದ್ದಾನೆ, ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ. ಹೊರಗಡೆ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. 100% ಕಪ್ ಗೆಲ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಇನ್ನು ಕೆಲವೇ ಕ್ಷಣ ಬಾಕಿ ಇದೆ, ಯಾರು ಕಪ್ ಗೆಲ್ತಾರೆ ಅಂತ. ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಇದಿಷ್ಟು ಈಗಿನ ಬಿಗ್ ಬಾಸ್ ಅಪ್ಡೇಟ್. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ ಜೊತೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.